Hello students, welcome to my e-learning class. Myself Professor Rohini Udpudi. It is my first video on PUC first year accountancy subject. I am dealing with rectification of the meaning and objectives of trial balance, preparation of trial balance. Okay. In this video, I am explaining the meaning and objectives of preparing the trial balance. The basic principle of accounting will be an equal credit. Okay. Basic principle ಏನೈತಿ ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್ ಇರತ್ತಾ ಅಂತ ಹೇಳ್ತೇವೆ. ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ ಬೇಸಿಕ್ ಪ್ರಿನ್ಸಿಪಲ್ ಐತಿ ಇದು ಅಕೌಂಟೆನ್ಸಿ ಒಳಗೆ. ಇಟ್ ಇಂಪ್ಲೈಸ್ ದ್ಯಾಟ್ if the sum of all debits equal to sum of all credit, it is presumed that posting to the ledger in terms of debit and credit amounts is accurate. What we are saying here? Here we are telling that total of debit amounts is equal to total of credit amount. Okay. Then your accounting process is presumed that the posting to the ledger in terms of debit and credit amounts is accurate. Accurate ಆಗಿ ನೀವು ಅಲ್ಲೇ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅನ್ನೋದನ್ನು ಇದು ತೋರಿಸ್ಕೊಡ್ತೈತಿ ಅಂತ ಹೇಳ್ತೇವೆ. ಓಕೆ. ದ ಟ್ರಯಲ್ ಬ್ಯಾಲೆನ್ಸ್ ಈಸ್ ನಾಟ್ ಅ ಟೂಲ್ ಫಾರ್ ವೆರಿಫೈಯಿಂಗ್ ದ ಕರೆಕ್ಟ್ನೆಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. It is the basic step to prepare the financial statements, which shows the arithmetical accuracy. Okay, which shows the arithmetical accuracy. ಒಂದು ಅಂಕಗಣಿತದ ಒಂದು ಸರಿಯಾದ ಪ್ರಮಾಣವನ್ನು ಇದು ತೋರ್ಸಾಕತ್ತತಿ ಅಂತ ಹೇಳ್ತೇವೆ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ. ವಿಚ್ ವೆರಿಫೈಸ್ ಬೋತ್ ಆಸ್ಪೆಕ್ಟ್ಸ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ ರೆಕಾರ್ಡ್. ಒಂದು ಟ್ರಾನ್ಸಾಕ್ಷನದ ಏನು ಎರಡು ವೇಸ್ ಅದಾವಲ್ಲ, ಒಂದು ಟ್ರಾನ್ಸಾಕ್ಷನ್ಕ್ಕೆ ಡೆಬಿಟ್ನು ಐತಿ ಕ್ರೆಡಿಟ್ನು ಐತಿ. ವಿ ಹ್ಯಾವ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್. ಓಕೆ. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾವ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. So trial balance shows us the debit and credit of each and every transaction has been recorded properly. ಅದನ್ನು ತೋರ್ಸಾಕತ್ತೈತಿ. ಫಾರ್ ಎಕ್ಸಾಂಪಲ್, if you have paid wages, what will be the entry? Journal entry ಏನು ಬರತ್ತಲ್ಲೇ? wages account debit. Wages account debit for 500 rupees to cash ಅಂತ ಹೇಳ್ತೇವೆ ಫಾರ್ 500. ಓಕೆ. ಇಟ್ ಈಸ್ ದ ಜರ್ನಲ್ ಎಂಟ್ರಿ. ಇದು ಜರ್ನಲ್ ಎಂಟ್ರಿ ಐತೆ. ಅಂದರೆ ವೇಜಸ್ ಅಕೌಂಟಿಗೆ ನೀವು ಏನು ಮಾಡಾಕತ್ತೀರಿ? ಡೆಬಿಟ್ ಹಾಕಾಕತ್ತೀರಿ ಟು ಕ್ಯಾಶ್ ಅಂತೇಳಿ. ಕ್ಯಾಶ್ ಅಕೌಂಟಿಗೆ ಏನು ಹಾಕಾಕತ್ತೀರಿ? ಕ್ರೆಡಿಟ್ ಅಂಥೇಳಿ ಬಾಯ್ ವೇಜಸ್ ಅಂಥೇಳಿ ಹಾಕ್ತೀರಿ. ಬಾಯ್ ವೇಜಸ್ ಅಂಥೇಳಿ ಹಾಕ್ತೀರಿ. ಅಂದರೆ ಇಲ್ಲೂ 500 ಆಯ್ತು, ಇಲ್ಲೂ 500 ಆಯ್ತು. ಡೆಬಿಟು 500 ಆಯ್ತು, ಕ್ರೆಡಿಟೂ 500 ಆಯ್ತು. ಈಗ ಟೋಟಲ್ ಮಾಡಿದರೆ ಡೆಬಿಟ್ ಕ್ರೆಡಿಟದ ಅಂತಂದ್ರೆ ಕಾಲಮ್ದಾಗ ಇದು 500 ಬರುತ್ತೆ, ಇದು 500 ಬರುತ್ತೆ. ಇದು ಅರ್ಥಮೆಟಿಕಲ್ ಆ್ಯಕ್ಯುರಸಿಯನ್ನು ಟ್ರಯಲ್ ಬ್ಯಾಲೆನ್ಸ್ ತೋರ್ಸಾಕತ್ತೈತಿ. ಓಕೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್? ಟ್ರಯಲ್ ಬ್ಯಾಲೆನ್ಸ್ದ ಮೀನಿಂಗ್ ಏನೈತಿ? ಟ್ರಯಲ್ ಬ್ಯಾಲೆನ್ಸ್ ಈಸ್ ಅ ಸ್ಟೇಟ್ಮೆಂಟ್. ವಾಟ್ ಇಟ್ ಈಸ್? ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಇಟ್ ಈಸ್ ನಾಟ್ ಅ ಅಕೌಂಟ್. ಅಕೌಂಟ್ ಅಲ್ಲ, ಸ್ಟೇಟ್ಮೆಂಟ್ ಐತಿ. ಶೋವಿಂಗ್ ದ ಬ್ಯಾಲೆನ್ಸಸ್. ಬ್ಯಾಲೆನ್ಸ್ ತೋರ್ಸಾಗತ್ತೈತೆ ಅದರಲ್ಲಿ. ಆ್ಯಂಡ್ ಕ್ರೆಡಿಟ್ಸ್. ಬ್ಯಾಲೆನ್ಸಸ್ ಆರ್ ಟೋಟಲ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಇಲ್ಲೇ ಇಂಪಾರ್ಟೆಂಟ್ ಟರ್ಮ್ಸ್ ಏನು ತೊಗೊಳಕತ್ತೇವೆ ನಮ್ಮಲ್ಲೇ? ಒಂದು ಸ್ಟೇಟ್ಮೆಂಟ, ಒಂದು ಬ್ಯಾಲೆನ್ಸ, total of debit and credit ಅಂತ ಹೇಳ್ತೇವೆ. All the accounts in the ledger with a view to verify
ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ಪೋಸ್ಟಿಂಗ್ ಇಂಟು ಲೇಜರ್ ಅಕೌಂಟ್ಸ್ ಅಂತ ಹೇಳಿ ಹೇಳ್ತೇವೆ. ಐ ಆಮ್ ರಿಪೀಟಿಂಗ್ ದ ಮೀನಿಂಗ್ ಅಗೇನ್. ಟ್ರಯಲ್ ಬ್ಯಾಲೆನ್ಸ್ ಈಸ್ ಅ ಸ್ಟೇಟ್ಮೆಂಟ್ ಶೋವಿಂಗ್ ದ ಬ್ಯಾಲೆನ್ಸಸ್ ಆರ್ ಟೋಟಲ್ ಆಫ್ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್. ಎದರ್ದ ಎಲ್ಲ ಅಕೌಂಟ್ದ ಟೋಟಲ್ ಆಫ್ ಡೆಬಿಟ್ ಮಾಡಾಕತ್ತೈತಿ, ಕ್ರೆಡಿಟ್ ಮಾಡಾಕತ್ತೈತಿ. ಆಫ್ ಆಲ್ ದ ಅಕೌಂಟ್ಸ್ ಇನ್ ದ ಲೇಜರ್ with a view to verify. What we are going to verify? Arithmetical accuracy. ಅಂದ್ರೆ ಡೆಬಿಟ್ನಾಗ ಡೆಬಿಟ್ ಹಾಕೇವಿ, ಕ್ರೆಡಿಟ್ನಾಗ ಕ್ರೆಡಿಟ್ ಹಾಕೇವಿ ಅನ್ನೋ ಒಂದು ಅಕ್ಯುರಸಿಯನ್ನು ನಾವು ಫೈಂಡ್ ಔಟ್ ಮಾಡೋಕೆ, ನಾವು ಮಾಡಿದಂಥ ಲೇಜರ್ ಪೋಸ್ಟಿಂಗ್ ಅಥವಾ ರೆಕಾರ್ಡಿಂಗ್ ಸರಿಯಾಗಿ ಐತಿ ಅನ್ನೋದಕ್ಕೆ ಚೆಕ್ ಮಾಡೋಕೆ ಫಸ್ಟ್ ಸ್ಟೆಪ್ ಐತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಸೊ ಟ್ರಯಲ್ ಬ್ಯಾಲೆನ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇನ್ ದ ಅಕೌಂಟಿಂಗ್ ಪ್ರೊಸೆಸ್ as it shows the final position of all accounts and helps in preparing final statement. Okay, what we are saying, trial balance ಏನೈತಿ ಅಂತಂದ್ರೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಐತಿ ಅಂತ ಹೇಳ್ತೇವೆ ಅಕೌಂಟಿಂಗ್ ಪ್ರೊಸೆಸ್ ಒಳಗ. ಇಟ್ ಶೋಸ್ ದ ಫೈನಲ್ ಪೊಸಿಷನ್ ಆಫ್ ಆಲ್ ಅಕೌಂಟ್ಸ್ ದ ಫೈನಲ್ ಪೊಸಿಷನ್ ತೋರ್ಸಾಗತ್ತೈತಿ ಅಂತ ಹೇಳ್ತೇವೆ. ಯಾಕಂತಂದ್ರೆ when we are preparing trial balance, we are taking the balances from different accounts ಇಂದ ನಾವು ಬ್ಯಾಲೆನ್ಸಸ್ ಅನ್ನ ನೋಡ್ತೇವಲ್ಲೇ. ಓಕೆ, ಈಗ ಮಿಸ್ಟರ್ ಎ ಅದಾನ, ಅವನ ಕಡೆಯಿಂದ ನಿಮ್ದು ಕ್ರೆಡಿಟ್ ಪರ್ಚೇಜಸ್ ಐತಿ, ಅವನ ಅಕೌಂಟ್ ಬ್ಯಾಲೆನ್ಸನ್ನು ತೊಗೊಂಡು ಬರಾಕತ್ತೀರಿ. ಮಿಸ್ಟರ್ ಬಿ ಅದಾನ, ಅವನ ಕಡೆ ಅವಾಗ ನೀವು ಕ್ರೆಡಿಟ್ ಸೇಲ್ಸ್ ಮಾಡಿರಿ ಮಿಸ್ಟರ್ ಬಿಗೆ. ಓಕೆ, ಅದನ್ನು ನೀವು ತೊಗೊಂಡು ಬರ್ತೀರಿ. ಬ್ಯಾಲೆನ್ಸ್ ಏನೈತಿ ಅಂತಂದ್ರೆ ತೊಗೊಂಬರಾಗತ್ತೈತಿ 500 ರೂಪಿ ಆರ್ 50,000 ರೂಪಿ, ಅದನ್ನು ಬ್ಯಾಲೆನ್ಸ್ ತೊಗೊಂಡು ಹೊಂಟಿರಿ. ಸ್ಯಾಲ್ರಿ ಕೊಟ್ಟಿರಿ, ಸ್ಯಾಲ್ರಿ ಪೇಡ್ ಐತಿ. ಓಕೆ, ಸ್ಯಾಲ್ರಿ ಅಕೌಂಟ್ನಿಂದ ಏನು ಮಾಡ್ತೀರಿ ಅಂದ್ರೆ 10,000 ರೂಪೀಸ್ ಐತಿ ಅಂತಂದ್ರೆ ಇದನ್ನೇನು ಮಾಡ್ತೀರಿ, ಟ್ರಯಲ್ ಬ್ಯಾಲೆನ್ಸ್ದೊಳಗೆ ಡೆಬಿಟ್ ಕಾಲಮ್ದಾಗ ಬರೀತೀರಿ ಇದನ್ನು. ಓಕೆ, ಹಂಗನ ಏನೈತಿ ಅಂತಂದ್ರೆ ರೆಂಟ್ ರಿಸೀವ್ಡ್ ಅಂತ ಇರ್ತೈತಿ. ರೆಂಟ್ ಬಂದತ್ ನಿಮಗೆ, ಬಂದದ್ದು ಇನ್ಕಮ್ ಇರತ್ತ. ರೆಂಟ್ ಎಷ್ಟು ಐತಿ ಅಂತಂದ್ರೆ ನಿಮಗೆ 1,000 ರೂಪೀಸ್ ರೆಂಟ್ ಬಂದೈತಿ. ಇದನ್ನೇನು ಮಾಡ್ತೀರಿ, ಕ್ರೆಡಿಟ್ ಕಾಲಮ್ನಾಗ ಹಚ್ತೀರಿ ಟ್ರಯಲ್ ಬ್ಯಾಲೆನ್ಸ್ ಒಳಗೆ. ಸೊ ಇವು ಎಲ್ಲಾನು ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಹಚ್ತಕ್ಕಂಥ ಅಮೌಂಟ್ ಏನದಾವ ಅಂತಂದ್ರೆ ದೀಸ್ ಕಮ್ ಫ್ರಾಮ್ ಆಲ್ ದ ಅಕೌಂಟ್ಸ್ ವಿಚ್ ಯು ಹ್ಯಾವ್ ಪ್ರಿಪೇರ್ಡ್ ಆಫ್ಟರ್ ಎಕನಾಮಿಕ್ ಇವೆಂಟ್ ಆರ್ ಟ್ರಾನ್ಸಾಕ್ಷನ್ಸ್. ಎಕನಾಮಿಕ್ ಇವೆಂಟ್ ಆಗೈತಿ ಅಥವಾ ಆ ಟ್ರಾನ್ಸಾಕ್ಷನ್ ಆದ ಮೇಲೆ ಏನೈತಿ ಅಂತಂದ್ರೆ ರೆಕಾರ್ಡ್ ಮಾಡಿದ್ದು ಬ್ಯಾಲೆನ್ಸನ್ನು ನಾವು ಟ್ರಾನ್ಸ್ಫರ್ ಮಾಡಾಕತ್ತೀವಿ. ಸೊ ಅದಕ್ಕೆ ಏನು ಹೇಳ್ತೇವೆ, ಟ್ರಯಲ್ ಬ್ಯಾಲೆನ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇನ್ ದ ಅಕೌಂಟಿಂಗ್ ಪ್ರೊಸೆಸ್ ಆ್ಯಂಡ್ ಇಟ್ ಶೋಸ್ ದ ಫೈನಲ್ ಪೊಸಿಷನ್ ಆಫ್ ಆಲ್ ಅಕೌಂಟ್ಸ್. ವರ್ಷದ ಕೊನೆಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಟ್ರೇಡಿಂಗ್ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗೆ. ಆ್ಯಂಡ್ ಹೆಲ್ಪ್ಸ್ ಇನ್ ಪ್ರಿಪೇರಿಂಗ್ ಫೈನಲ್ ಸ್ಟೇಟ್ಮೆಂಟ್ಸ್ ಯಾವ್ಯಾವುದಾವಲ್ಲೇ, ಟ್ರೇಡಿಂಗ್ ಅಕೌಂಟ್ ಐತಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐತಿ, ಮತ್ತು ಬ್ಯಾಲೆನ್ಸ್ ಶೀಟ್ ಐತಿ. ಇದನ್ನು ಪ್ರಿಪ್ರೇಷನ್ಗೆ ಈಸಿ ಮಾಡಿ ಕೊಡ್ತೈತಿ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸೊ ಆಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ದ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋಕೆ ಏನು ಆಬ್ಜೆಕ್ಟಿವ್ಸ್ ಅದಾವ? ಫಸ್ಟ್ ಒನ್ ಹೇಳ್ತೇವೆ ಟು ಅಸರ್ಟೈನ್ ದ ಅರ್ಥಮೆಟಿಕಲ್ ಅಕ್ಯುರಸಿ. ಡೆಫಿನೇಷನ್ ಒಳಗೆ ಮೀನಿಂಗ್ ಒಳಗನ ಹೇಳೇವಿ ಅರ್ಥಮೆಟಿಕಲ್ ಅಕ್ಯುರಸಿಯನ್ನು ನೋಡಾಕ ಆಫ್ ಆಲ್ ದ ಲೇಜರ್ ಅಕೌಂಟ್ಸ್, ಎಲ್ಲ ಲೇಜರ್ ಅಕೌಂಟದ್ದು. ಎಕ್ಸ್ಪೆನ್ಸಸ್ ಇರವಲ್ಲಕ, ಇನ್ಕಮ್ಸ್ ಇರವಲ್ಲಕ, ಲಯಬಿಲಿಟೀಸ್ ಇರವಲ್ಲಕ, ಎಲ್ಲ ಲೇಜರ್ ಅಕೌಂಟ್ಸದ್ದು ಏನೈತಿ ಅಂತಂದ್ರೆ ಅರ್ಥಮೆಟಿಕಲ್ ಅಕ್ಯುರಸಿ ನೋಡಾಕತ್ತೇವಿ. ಟು ಹೆಲ್ಪ್ ಇನ್ ಲೊಕೇಟಿಂಗ್ ಎರರ್ಸ್ ಇಫ್ ಎನಿ ಎರರ್ಸ್ ಆರ್ ದೇರ್ ವೇರ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಅನ್ನೋದನ್ನು ಲೊಕೇಟ್ ಮಾಡಕ್ಕೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಇದು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತೇವೆ. ಟು ಹೆಲ್ಪ್ ಇನ್ ಪ್ರಿಪ್ರೇಷನ್ ಆಫ್ ದ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್. ಇದು ಇನ್ನು ಎಲ್ಲಿಗೆ ಎದಕ್ಕೆ ಇದು ಆಗ್ತೈತಿ, ಎದಕ್ಕೆ ಪ್ರಿಪೇರ್ ಮಾಡ್ತೇವೆ ಅಂತಂದರೆ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಟ್ರೇಡಿಂಗ್ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತತಿ ಅಂತ ಹೇಳ್ತೇವೆ. ಸೊ ಒನ್ ಬೈ ಒನ್ ಇವನ್ನ ಎಕ್ಸ್ಪ್ಲನೇಷನ್ ನೋಡೋಣ ಅಂತಲ್ಲೇ. ವಾಟ್ ಈಸ್ ಟ್ರಯಲ್ ಬ್ಯಾಲೆನ್ಸ್ ಒಂದು ಫಾರ್ಮ್ಯಾಟ್ ತೋರಿಸ್ತೇನೆ ನಾನು ನಿಮಗೀಗ. ಎಕ್ಸಾಂಪಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಪ್ರಿಪೇರ್ ದ ಟ್ರಯಲ್ ಬ್ಯಾಲೆನ್ಸ್. ಬೇರೆ ಬ್ಯಾಲೆನ್ಸಸ್ ತೊಗೊಂಡ ಹೆಂಗೆ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ಬೇರೆ ವಿಡಿಯೋದೊಳಗೆ ತೋರಿಸ್ತೇನೆ. ಈಗ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಾಕತ್ತೇನೆ. ಓಕೆ, ಸೊ 2 ಪ್ಯಾರಲಲ್ ಲೈನ್ಸ್, ಹಾರಿಜಾಂಟಲ್ ಲೈನ್ಸ್. ಓಕೆ, just a minute. 2 parallel lines, particulars, it is trial balance. Okay, trial balance
ಪರ್ಟಿಕ್ಯುಲರ್ಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹಿಂಗೆ ಪ್ರಿಪೇರ್ ಮಾಡ್ತೇವೆ ನಾವು. ಇದು ಫಾರ್ಮ್ಯಾಟ್ ಐತಿ. ಕ್ಯಾಪಿಟಲ್ ಬರತ್ತಾ, ಕ್ಯಾಪಿಟಲ್ ಬಂತು ಅಂತಂದ್ರೆ ಅದು ಕ್ರೆಡಿಟ್ ಬ್ಯಾಲೆನ್ಸ್ ಐತಿ, ಕ್ರೆಡಿಟ್ ಕಾಲಮ್ ಒಳಗೆ ಬರೆಯಾಕತ್ತೆ. ಓಕೆ, ಫರ್ನಿಚರ್ ಐತಿ, ಡೆಬಿಟ್ ಬ್ಯಾಲೆನ್ಸ್. ಸ್ಯಾಲರಿ ಐತಿ, ಡೆಬಿಟ್ ಬ್ಯಾಲೆನ್ಸ್. ಸೇಲ್ಸ್ ಐತಿ, ಕ್ರೆಡಿಟ್ ಬ್ಯಾಲೆನ್ಸ್. ಪರ್ಚೇಜಸ್ ಐತಿ, ಡೆಬಿಟ್ ಬ್ಯಾಲೆನ್ಸ್. ಸೊ ಇಟ್ ಈಸ್ ದ ಫಾರ್ಮ್ಯಾಟ್. ಬ್ಯಾಲೆನ್ಸ್ ವರ್ಷದ ಕೊನೆಗೆ ಹಿಂಗೆ ಟ್ರಾನ್ಸ್ಫರ್ ಮಾಡಾಕತ್ತೇವಿ. ಕ್ಯಾಪಿಟಲ್, ಫರ್ನಿಚರ್, ಸ್ಯಾಲ್ರಿ, ಸೇಲ್ಸ್, ಪರ್ಚೇಜಸ್ ಒನ್ ಬೈ ಒನ್ ಹಿಂಗೆ ಪ್ರಿಪೇರ್ ಮಾಡ್ತೇವೆ. ಇಟ್ ಈಸ್ ದ ಟ್ರಯಲ್ ಬ್ಯಾಲೆನ್ಸ್ ಫಾರ್ಮ್ಯಾಟ್. ಎಕ್ಸಾಂಪಲ್ ಐತಿ. ಸೊ why we are going to prepare the trial balance? Objectives ನೋಡಾಕತ್ತೇವಿ. To ascertain arithmetical accuracy of ledger accounts. ಲೇಜರ್ ಅಕೌಂಟಿಂದ ಅರ್ಥಮೆಟಿಕಲ್ ಅಕ್ಯುರೇಸಿಯನ್ನು ನೋಡಾಕತ್ತೇವೆ ನಾವಲ್ಲೇ. ದ ಮೇನ್ ಪರ್ಪಸ್ ಆಫ್ ಪ್ರಿಪೇರಿಂಗ್ ಅ ಟ್ರಯಲ್ ಬ್ಯಾಲೆನ್ಸ್ ಈಸ್ ಟು ಅಸರ್ಟೈನ್ ವೆದರ್ ಆಲ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ಸ್ ಆರ್ ಪ್ರಾಪರ್ಲಿ ರೆಕಾರ್ಡೆಡ್. ಎಲ್ಲ ಡೆಬಿಟ್ ಅಮೌಂಟ ಮತ್ತು ಕ್ರೆಡಿಟ್ ಅಮೌಂಟ ಪ್ರಾಪರ್ಲಿ ರೆಕಾರ್ಡ್ ಆಗ್ಯಾವಿಲ್ಲೋ ನೋಡಾಕತ್ತೇವಿ ಇನ್ ದ ಲೇಜರ್. ಎಲ್ಲೇ? ಇನ್ ಲೇಜರ್. ಆರ್ ನಾಟ್. ಆಲ್ಸೋ ಟು ನೋ ಆಲ್ ದ ಅಕೌಂಟ್ಸ್ ಹ್ಯಾವ್ ಬಿನ್ ಕರೆಕ್ಟ್ಲಿ ಬ್ಯಾಲೆನ್ಸ್. ಕರೆಕ್ಟ್ ಟೋಟ್ಲಿಂಗ್ ಅದು ಆಗೈತೋ ಇಲ್ಲೋ ನೋಡ್ತೇವೆ ನಾವಲ್ಲೇ. ನೋಡ್ಕೊಂಡ ಬ್ಯಾಲೆನ್ಸಸ್ ಪ್ರಾಪರಾಗಿ ಹಚ್ಚೇವೋ ಇಲ್ಲೋ ಅದನ್ನು ನೋಡ್ಕೊಳಕ್ಕೆ ಸಾಧ್ಯ ಆಗ್ತೈತಿ. It is the list of accounts and their balances. What is trial balance? It is the list of all the accounts and their balances. When the totals of all the debit balances and credit balances in the trial balance are equal. Total ಏನೈತಲ್ಲ ಡೆಬಿಟ್ ಬ್ಯಾಲೆನ್ಸ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಈಕ್ವಲ್ ಟು ಆಗ್ತೈತಿ. At that time, it is assumed that posting and balancing of account is arithmetically accurate. Equal ಇತ್ತು ಅಂತಂದ್ರೆ ಅದು ಅರ್ಥಮೆಟಿಕಲಿ ಪ್ರಾಪರ್ ಐತಿ, ಸರಿಯಾಗಿ ಐತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಎರಡನೇದ objective to help in locating errors. After preparing the balance sheet, if your balance sheet is not tallying, balance sheet tally ಆಗಲಿಲ್ಲ ಅಂತಂದ್ರೆ ಆ ಹೊತ್ನಾಗ ಎರರ್ ಲೊಕೇಟ್ ಮಾಡ್ಕೋತ ಕುಂದ್ರದು ಟೈಮ್ ಕನ್ಸ್ಯೂಮಿಂಗ್ ಐತಿ, ಆಮೇಲೆ ಕ್ಲಮ್ಸಿ ಐತಿ. ಸೊ ಬಿಫೋರ್ ಡೂಯಿಂಗ್ ದ್ಯಾಟ್ ನಾವು ಮೊದಲಿಗೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿಬಿಟ್ಟಿದ್ದೀವಿ ಅಂತಂದ್ರೆ ಎನಿ ಇಂಬ್ಯಾಲೆನ್ಸಸ್ ಹ್ಯಾಪನ್ಡ್, ಏನಾರ ಇಂಬ್ಯಾಲೆನ್ಸಸ್ ಆಗಿದ್ದು ಅಥವಾ ಎರರ್ ಆಗಿದ್ದು ಅಂತಂದ್ರೆ ಅವನ್ನ ಲೊಕೇಟ್ ಮಾಡೋಕೆ ಈಸಿ ಆಗಿಬಿಡತ್ತಾ, ಅವನ್ನ ಐಡೆಂಟಿಫೈ ಮಾಡೋಕೆ ಈಸಿ ಆಗತ್ತೆ ಟ್ರಯಲ್ ಬ್ಯಾಲೆನ್ಸಿಂದ. ವೆನ್ ಅ ಟ್ರಯಲ್ ಬ್ಯಾಲೆನ್ಸ್ ಡಸ್ ನಾಟ್ ಟ್ಯಾಲಿ ದ್ಯಾಟ್ ಅಟ್ ಲೀಸ್ಟ್ ಒನ್ ಎರರ್ ಹ್ಯಾಸ್ ಅಕರ್ಡ್. ಒಂದರ ತಪ್ಪಾಗಿರತ್ತಾ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಯಾವಾಗ ಟ್ರಯಲ್ ಬ್ಯಾಲೆನ್ಸ್ ಸರಿಯಾಗಿ ಆಗಲಿಲ್ಲ. ಟ್ರಯಲ್ ಬ್ಯಾಲೆನ್ಸ್ದ ಫಾರ್ಮ್ಯಾಟ್ ತೋರಿಸಿದ್ನಿ ಆಗಳೇನ ನಿಮಗೆ. ಇದು ಇಲ್ಲಿ ಟೋಟಲ್ಗಳು ಅಮೌಂಟ್ಗಳು ಇರ್ತಾವೆ, ಇದನ್ನು ಟೋಟಲ್ ಮಾಡ್ತೇವೆ ನಾವು. ಇದು ಈಕ್ವಲ್ ಟು ಆಗಲಿಲ್ಲ ಅಂತಂದ್ರೆ, ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒನ್ ಎರರ ಏನೈತಿ ಅಂತಂದ್ರೆ ಅಲ್ಲೇ ಆಗಿರ್ತೈತಿ, ಆಕರ್ ಆಗಿರ್ತೈತಿ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲಿ. ಸೊ ವೆನ್ ದ ಎರರ್ಸ್ ಕ್ಯಾನ್ ಹ್ಯಾಪನ್, ಯಾವಾಗ ಎರರ್ಸ್ ಹ್ಯಾಪನ್ ಆಗಿರ್ಬೋದು ಅಕೌಂಟಿಂಗ್ ಪ್ರೊಸೆಸ್ ಒಳಗೆ. ಟೋಟ್ಲಿಂಗ್ ಆಫ್ ದ ಸಬ್ಸಿಡರಿ ಬುಕ್ ವೇರಿಯೇಷನ್ ಆಗಿರ್ಬೋದು. ಎಲ್ಲ ಸಬ್ಸಿಡರಿ ಬುಕ್ಸ್ ಏನದಾವಲ್ಲ ಅಂದರೆ ಇದು ಪರ್ಚೇಜ್ ಬುಕ್ಕ, ಸೇಲ್ಸ್ ಬುಕ್ಕ, ಪರ್ಚೇಜ್ ರಿಟರ್ನ್ ಬುಕ್ಕ, ಸೇಲ್ಸ್ ರಿಟರ್ನ್ ಬುಕ್ಕ, ಕ್ಯಾಶ್ ಬುಕ್ಕ, ಪಿಟಿ ಕ್ಯಾಶ್ ಬುಕ್ಕ, ಇವೆಲ್ಲನೂ ಏನದಾವ ಅಂತಂದ್ರೆ ಸಬ್ಸಿಡರಿ ಬುಕ್. ಜರ್ನಲ್ ಪ್ರಾಪರ್ ಇವೆಲ್ಲನೂ ಸಬ್ಸಿಡರಿ ಬುಕ್ ಅದಾವ. ಅದರದ್ದು ಟೋಟಲ್ ಏನೈತಲ್ಲ ಅದು ತಪ್ಪಾಗಿರಬಹುದು. ಆ ಹೊತ್ನಾಗ ಏನೈತಿ ಅಂತಂದ್ರೆ ಅಲ್ಲೇ ಟ್ರಯಲ್ ಬ್ಯಾಲೆನ್ಸ ಟ್ಯಾಲಿ ಆಗಂಗಿಲ್ಲ. ಎರಡನೇ ರೀಸನ್ ಏನೈತಿ ಅಂದ್ರೆ ಪೋಸ್ಟಿಂಗ್ ಆಫ್ ಜರ್ನಲ್ ಎಂಟ್ರಿ ದ ಲೇಜರ್. ಜರ್ನಲ್ ಎಂಟ್ರಿ ಏನದಾವಲ್ಲ ಲೇಜರ್ ಒಳಗೆ ಪೋಸ್ಟಿಂಗ್ ಮಾಡ್ತಿರ್ಬೇಕಾದ್ರೆ, ಅಂದ್ರೆ ಅಕೌಂಟ್ ಏನು ಪ್ರಿಪೇರ್ ಮಾಡ್ತಿರ್ತಿರಲ್ಲ ಆ ಹೊತ್ನಾಗ ಏನು ನಾವು ಎಂಟ್ರಿ ಮಾಡ್ತೇವೆ ಅದನ್ನು ಪೋಸ್ಟಿಂಗ್ ಅಂತ ಹೇಳಿ ಕರಿತೇವೆ. ಎಂಟ್ರಿ ಮಾಡ್ತಿರ್ತೇವಲ್ಲ ಅದನ್ನು ಪೋಸ್ಟಿಂಗ್ ಅಂತ ಹೇಳಿ ಕರಿತೇವೆ. ಅದು ಡೆಬಿಟ್ ಅಮೌಂಟ್ ಇದ್ದದ್ದನ್ನು ನಾವು ಕ್ರೆಡಿಟ್ ಅಂತ ಹೇಳಿ ಹಚ್ಚಿಬಿಟ್ಟಿವಿ ಅಂತಂದ್ರೆ ಟೋಟಲ್ ಟ್ರಯಲ್ ಬ್ಯಾಲೆನ್ಸ್ ಇದನ್ನು ಏನೈತಿ ಅಂತಂದ್ರೆ ತಪ್ಪಿ ಬಿಡತೈತಿ, ಅಲ್ಲೇ ಎರರ್ ಆಫ್ ಪ್ರಿನ್ಸಿಪಲ್ ಆಗಿಬಿಡತೈತದಲ್ಲೇ. ಸೊ ಆ ಹೊತ್ನಾಗ ಏನೈತಿ ಅಂತಂದ್ರೆ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗಂಗಿಲ್ಲ ಅಂತ ಹೇಳಿ ಹೇಳ್ತೇವೆ ನಾವು. ಸಾರಿ. ಸೊ
ತೊಗೊಂಡು ಹೋಗಿ ಹಚ್ಚಿದ್ರಾಗನ ಅಕೌಂಟ್ ಬ್ಯಾಲೆನ್ಸ್ 5000 ಐತಿ, ನಾವು ಬರೆಯೋ ಮುಂದೆ 500 ಅಂತ ಬರಿತೇವೆ. ಇಲ್ಲಿ ಕ್ಲರಿಕಲ್ ಎರರ್ ಆಗಿಬಿಡ್ತೈತೆ ಇಲ್ಲಿ. ಅದರ್ವೈಸ್ 5000 ಇದ್ದಿದ್ದನ್ನು 50,000 ಅಂತ ಹೇಳಿ ಬರೆದ್ವಿ. ಇದು ವೇರಿಯೇಷನ್ ಕಾಣಿಸ್ತದೆ ನಮಗಲ್ಲೇ. ಸೊ ಯಾವಾಗ ನಾವು ಕ್ಯಾರಿಂಗ್ ಅಕೌಂಟ್ ಬ್ಯಾಲೆನ್ಸ್ ಟ್ರಯಲ್ ಬ್ಯಾಲೆನ್ಸ್ ಇರ್ತೈತಲ್ಲ ಆ ಹೊತ್ನಾಗ ಏನಾರ ಎರರ್ ಆಗಿರ್ತೈತದಲ್ಲೇ. ಟೋಟ್ಲಿಂಗ್ ದ ಟ್ರಯಲ್ ಬ್ಯಾಲೆನ್ಸಸ್ ಕಾಲಮ್. ಟ್ರಯಲ್ ಬ್ಯಾಲೆನ್ಸ್ ಇದ್ದ ಟೋಟ್ಲ್ ಏನೈತಲ್ಲ ಅದನ್ನು ಮಾಡ್ತಿರ್ಬೇಕಾದ್ರೂ ತಪ್ಪಾಗಿರತ್ತ. ಥರ್ಡ್ ಆಬ್ಜೆಕ್ಟಿವ್ ಟು ಹೆಲ್ಪ್ ಇನ್ ಪ್ರಿಪರೇಷನ್ ಆಫ್ ದ ಫೈನಲ್ ಸ್ಟೇಟ್ಮೆಂಟ್. ಫೈನಲ್ ಸ್ಟೇಟ್ಮೆಂಟ್ ಯಾವ್ಯಾವ ಹೇಳಿದಿವಲ್ಲೇ? ಟ್ರೇಡಿಂಗ್ ಅಕೌಂಟ್ ಐತಿ, P&L ಅಕೌಂಟ್ ಐತಿ, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಐತಿ. ಇದನ್ನು ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಏನೈತಿ ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಹೆಲ್ಪ್ ಆಗ್ತೈತಿ. ಟ್ರಯಲ್ ಬ್ಯಾಲೆನ್ಸ್ ಈಸ್ ದ ಕನೆಕ್ಟಿಂಗ್ ಲಿಂಕ್. ಇಟ್ ಈಸ್ ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಅಕೌಂಟಿಂಗ್ ರೆಕಾರ್ಡ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಕೌಂಟಿಂಗ್ ರೆಕಾರ್ಡ್ಸ್ ಏನು ಮಾಡಿಲ್ಲ, ವರ್ಷೆಲ್ಲ ಏನು ಟ್ರಾನ್ಸಾಕ್ಷನ್ಸ್ ಆಗ್ಯಾವ ಅದು ಮತ್ತು ಫೈನಲ್ ಸ್ಟೇಟ್ಮೆಂಟ್ ಒಳಗೆ ಫೈನಾನ್ಷಿಯಲ್ ಪೊಸಿಷನ್ ನೋಡ್ಕೊಳಕ್ಕೆ, ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ಕೊಳಕ್ಕೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡತ್ತೇವೆ. ವರ್ಷೆಲ್ಲ ನಾವು ಏನು ಗುದ್ದಾಡೇವಿ, ಏನು ಕೆಲಸ ಮಾಡೇವಿ, ಅದ್ರ ಒಂದು ರಿಸಲ್ಟ್ ಅಂತಂದರೆ ಏನೈತಿ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅದಾವೆ. ಸೊ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು ಹೇಳ್ತೇವೆ ನಾವಲ್ಲೇ? ಫಸ್ಟ್ ಸ್ಟೆಪ್ ಐತಿ ಅಂಥೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಇಟ್ ಈಸ್ ದ ಫಸ್ಟ್ ಸ್ಟೆಪ್ towards preparation of financial statement. All the revenue and expenses accounts are appearing in the trial balance are transferred to the trading and P&L account. ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಇರ್ತಕ್ಕಂತಹ ರೆವೆನ್ಯೂ ಎಕ್ಸ್ಪೆನ್ಸಸ್ ಏನೈತಿ ಅಂತಂದ್ರೆ ಟ್ರೇಡಿಂಗ್ P&L ಅಕೌಂಟ್ ಒಳಗೆ ಹಾಕ್ತೇವೆ. ಹಂಗೆ ಲಯಬಿಲಿಟೀಸ್ ಕ್ಯಾಪಿಟಲ್ ಅಸೆಟ್ಸ್ ಆರ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಇಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ದ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಹೋಪ್ ಯು ಲೈಕ್ ಮೈ ವಿಡಿಯೋ. For further updates, please like, share, subscribe my channel, and I will be uploading the videos on trial balance and rectification of errors in forthcoming days. Thank you.